ನಮಸ್ಕಾರ ಸ್ನೇಹಿತರೆ. ನಾವು ರಾಯರಿಗೆ ಮಾಡುವಂತಹ ಅದೆಷ್ಟೋ ಸೇವೆಗಳನ್ನು ನೋಡಿ ಕಣ್ತುಂಬಿಕೊಂಡು ಪುಣ್ಯವಂತರಾಗಿದ್ದೀವಿ. ನಾವು ಕೂಡ ಮನೆಯಲ್ಲಿ ರಾಯರಿಗೆ ಅದೆಷ್ಟು ಸೇವೆಗಳನ್ನು ಮಾಡಿದ್ರೂ ಕಮ್ಮಿನೇ ಅಂತ ಹೇಳ್ಬೋದು. ಹಾಗೆ ರಾಯರ ಮಠದಲ್ಲೂ ಕೂಡ ರಾಯರಿಗೆ ಪ್ರತಿನಿತ್ಯ ಅಭಿಷೇಕ ಇರ್ಬೋದು, ರಥೋತ್ಸವ ಇರ್ಬೋದು, ಇನ್ನೂ ಹಲವಾರು ರೀತಿಯ ಸೇವೆಗಳನ್ನು ಮಾಡ್ತಾರೆ. ಹಾಗೆ ಮುಂಬರುವ ಅಕ್ಷಯ ತೃತೀಯ ಅಂದರೆ ವೈಶಾಖ ಶುದ್ಧ ತೃತೀಯ ಅಕ್ಷಯ ತೃತೀಯ ದಿನ ರಾಯರ ಒಂದು ಸಂಪ್ರದಾಯದಂತೆ ನಡೆದು ಬಂದಿರುವಂತಹ ಗಂಧಲೇಪನ ಸೇವೆ ನಡೆಯುತ್ತೆ. ಈ ದಿನ ಗುರುರಾಯರ ಭಕ್ತರಲ್ಲಿ ಒಂದು ಸೂಚನೆಯನ್ನು ಮಠದ ಕಡೆಯಿಂದ ಕೊಟ್ಟಿದ್ದಾರೆ. ವಿಶ್ವದಾದ್ಯಂತ ಹರಡಿರುವ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಭಕ್ತವೃಂದಕ್ಕೆ ಶ್ರೀ ಗುರುರಾಜರ ಹಾಗೂ ಪರಮಪೂಜ್ಯ ಶ್ರೀ ಪಾದಂಗಳವರ ಶುಭಾಶೀರ್ವಾದಗಳೊಂದಿಗೆ ಮುಂಬರುವಂತಹ ವೈಶಾಖ ಶುದ್ಧ ತೃತೀಯ ಅಕ್ಷಯ ತೃತೀಯ ದಿನದಂದು ಅಂದರೆ ದಿನಾಂಕ 10/5/2024 ಅನುಚಾನವಾಗಿ ನಡೆದು ಬಂದಿರುವಂತಹ ಸಂಪ್ರದಾಯದಂತೆ ಶ್ರೀ ಗುರುರಾಜರು ಹಾಗೂ ಮೊದಲಾದಂತಹ ಎಲ್ಲ ಬೃಂದಾವನಗಳಿಗೂ ಕೂಡ ಗಂಧಲೇಪನ ಸೇವೆಯನ್ನು ಈ ದಿನ ನಡೆಸ್ತಾ ಇದ್ದಾರೆ. ಆದ್ದರಿಂದ ಎಲ್ಲೆಡೆ ಕೂಡ ರಾಯರ ಭಕ್ತರು ಇದ್ದೇ ಇದ್ದಾರೆ. ಆ ಭಕ್ತರೆಲ್ಲರಿಗೂ ಕೂಡ ರಾಯರ ಮಠದಿಂದ ಒಂದು ವಿಶೇಷವಾದಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸೇವೆಯಲ್ಲಿ ಯಾರೆಲ್ಲ ಪಾಲ್ಗೊಳ್ಳಬೇಕು ಅಂದ್ಕೊಂಡಿದ್ದೀರೋ, ಈ ಸೇವೆಯಲ್ಲಿ ಪಾಲ್ಗೊಳ್ಳಲೆಂಬ ಸದುದ್ದೇಶದಿಂದ ಯಾರೆಲ್ಲ ಇದ್ದೀರೋ ಅಂತಹವರು ಆನ್ಲೈನ್ ಮೂಲಕ ಈ ಸೇವೆಗೆ ನಿಮ್ಮ ಹೆಸರನ್ನು ಹಾಗೂ ನಿಮ್ಮ ವಿಳಾಸವನ್ನು ನೋಂದಾಯಿಸಿಕೊಳ್ಳುವ ಅವಕಾಶವನ್ನು ಮಠದ ಕಡೆಯಿಂದ ಕಲ್ಪಿಸಿಕೊಡಲಾಗಿದೆ. ಆ ದಿನದಂದು ಶ್ರೀ ರಾಯರ ಬೃಂದಾವನದ ಮುಂದೆ ಯಾರೆಲ್ಲ ಹೆಸರನ್ನು ನೋಂದಾಯಿಸ್ಕೊಂಡಿರ್ತೀರೋ ಅಂತಹ ಎಲ್ಲ ಸೇವಾಕರ್ತರ ಹೆಸರಿನಲ್ಲಿ ಸಂಕಲ್ಪವನ್ನು ನೆರವೇರಿಸಿ ಗಂಧ ಪ್ರಸಾದವನ್ನು ಕಳಿಸ್ಕೊಡಲಾಗುತ್ತೆ. ಅಂದರೆ ನೀವು ಏನು ಮಠದ ಕಡೆಯಿಂದ ಒಂದು ಆನ್ಲೈನ್ ಲಿಂಕನ್ನು ಕಳಿಸ್ಕೊಟ್ಟಿದ್ದಾರೆ, ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸ್ನೇಹಿತರೆ. ಆ ಲಿಂಕ್ನ ಮುಖಾಂತರ ನೀವು 525 ರೂಪಾಯಿಯನ್ನು ಪಾವತಿಸಬೇಕಾಗುತ್ತೆ. ಆ ಲಿಂಕನ್ನು ಓಪನ್ ಮಾಡ್ಕೊಂಡು ಕೂಡಲೇ ನಿಮಗೆ ಅಲ್ಲೇ ತೋರಿಸುತ್ತೆ. ಆ ಲಿಂಕ್ನ ಮುಖಾಂತರ ನೀವು ಅಂದರೆ ಏನು SRS ಮಠ ಅಂತ ಇದೆಯೋ ರಾಯರ ಒಂದು ಮಠದ ಆನ್ಲೈನ್ ಲಿಂಕು, ಅದರಲ್ಲಿ ನೀವು ನಿಮ್ಮ ಹೆಸರು ವಿಳಾಸವನ್ನು ನಮೂದಿಸಿ ನಂತರ ನೀವು ಅಲ್ಲಿ ಕೊಡುವಂತಹ ದುಡ್ಡನ್ನು ನೀವು ಕಟ್ಟಿದ ನಂತರ ನಿಮಗೆ ಒಂದು ಅಲ್ಲೇ ತಕ್ಷಣಕ್ಕೆ ನಿಮಗೆ ಒಂದು ಮೆಸೇಜ್ ಕೂಡ ಬಂದುಬಿಡುತ್ತೆ. ಅದಾದ ನಂತರ ಏನು 10/5/2024 ಗಂಧಲೇಪನ ಸೇವೆ ಇದೆಯೋ ಆ ಸೇವೆ ದಿನ ಎಲ್ಲ ಅಂದರೆ ಯಾರೆಲ್ಲ ಹೆಸರನ್ನು ನೋಂದಾಯಿಸ್ಕೊಂಡಿರ್ತಾರೋ ಅಂತಹ ಸೇವಾಕರ್ತರ ಹೆಸರನ್ನು ಸಂಕಲ್ಪವನ್ನು ನೆರವೇರಿಸಿದ ನಂತರ ನೀವು ಕೊಟ್ಟಿರುವಂತಹ ಅಡ್ರೆಸ್ಗೆ ಗಂಧ ಪ್ರಸಾದವನ್ನು ರಾಯರ ಮಠದ ಕಡೆಯಿಂದ ಕಳಿಸ್ಕೊಡಲಾಗುತ್ತೆ. ಇದು ರಾಯರ ವೃಂದಾವನಕ್ಕೆ ಲೇಪಿಸಿರುವಂತಹ ಗಂಧನೇ ಆಗಿರುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಈ ಸೌಲಭ್ಯವನ್ನು ಉಪಯೋಗಿಸ್ಕೊಂಡು ಶ್ರೀಹರಿ ವಾಯುಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ಮಠದ ಕಡೆಯಿಂದ ಕೋರ್ಕೊಳ್ಳಲಾಗಿದೆ. ಏಕೆಂದರೆ ಇಂತಹ ಒಂದು ಸುದಿನವನ್ನು ನಮ್ಮೆಲ್ಲರಿಗೂ ಕೂಡ ಹೋಗೋಕ್ಕಾಗದೆ ಹೋದರೂ ಮಠದ ಕಡೆಯಿಂದ ಶ್ರೀಪಾದಂಗಳವರು ಈ ರೀತಿಯಲ್ಲಿ ರಾಯರ ಭಕ್ತರಿಗೆ ಅನುಕೂಲ ಆಗುವಂತೆ ಮಾಡಿಕೊಟ್ಟಿರೋದು ನಮ್ಮೆಲ್ಲರ ಪುಣ್ಯ ಅಂತಲೇ ಹೇಳ್ಬೋದು. ಈ ಒಂದು ದಿನವನ್ನು ನಾವು ಹೋಗಿ ನೋಡೋಕ್ಕಾಗದೆ ಹೋದರೂ ರಾಯರ ಪ್ರಸಾದ ನಮಗೆ ಕಳಿಸ್ಕೊಡ್ತಾರಲ್ವ, ಇದು ತುಂಬಾ ಖುಷಿಯ ವಿಚಾರ. ನಿಮಗೆ ಯಾರಿಗಾದರೂ ರಾಯರ ಒಂದು ಗಂಧಲೇಪನ ಸೇವೆನ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಇದ್ದರೆ ಈ ಒಂದು ನಾನು ಏನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನೋ ಆ ಲಿಂಕ್ನ ಮುಖಾಂತರ ನೋಂದಾಯಿಸ್ಕೊಂಡು ನೀವು ಗಂಧಲೇಪನ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ಇರುತ್ತೆ. ಹಾಗೆ ನಿಮಗೆ ಗಂಧಲೇಪನ ಪ್ರಸಾದವನ್ನು ಕೂಡ ನಿಮ್ಮ ಮನೆಯ ಅಡ್ರೆಸ್ಸಿಗೆ ಮಠದ ಕಡೆಯಿಂದನೇ ಕಳಿಸ್ಕೊಡ್ತಾರೆ ಸ್ನೇಹಿತರೆ. ಈ ಒಂದು ಏನು ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ಕೋರ್ಕೊಂಡಿದ್ದಾರೆ. ಈ ಒಂದು ಸೇವೆಯನ್ನು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ. ತುಂಬಾ ಒಳ್ಳೆಯ ಸೇವೆ ಅಂತಲೇ ಹೇಳ್ಬೋದು. ರಾಯರಿಗೆ ಮಾಡುವಂತಹ ಈ ಸೇವೆಯಲ್ಲಿ ಪಾಲ್ಗೊಳ್ಳಿ ಸ್ನೇಹಿತರೆ. ಈ ಒಂದು ವಿಶೇಷವಾದಂತಹ ಸೂಚನೆ ನಿಮ್ಮೆಲ್ರಿಗೂ ಕೊಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ, ಕೊಟ್ಟಿದ್ದೀನಿ. ನೀವು ಕೂಡ ಈ ಒಂದು ಸದುಪಯೋಗವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಶುಭ ದಿನ ಸ್ನೇಹಿತರೆ.